ವೀಕ್ಷಣೆಯಲ್ಲಿ ನಮ್ಮ ಜೊತೆಗಿರುವಂತವರು ರೆಸ್ಟ್ ಆಫ್ ಕರ್ನಾಟಕ ಚೂಸ್ ಟು ಬ್ಯಾಟ್ ಫಾಸ್ಟ್. ಈಗ ಮುಖ್ಯವಾಗಿ ಸೆಮಿಫೈನಲ್ಗೆ ಒಂದು ಲಗ್ಗೆಯನ್ನು ಇಟ್ಟಿರ್ತಕ್ಕಂಥ 4 ತಂಡಗಳ ಒಂದು ಟಿ ಕಾರ್ಯಕ್ರಮ ಜರುಗುತ್ತೆ ವೇದಿಕೆಯಲ್ಲಿ. ಜೈ ಕರ್ನಾಟಕ, ಫ್ರೆಂಡ್ಸ್ ಬೆಂಗಳೂರು, ಎಂಸಿಸಿ ಕೊಲ್ಲೂರು ಹಾಗೂ ಜಾನ್ಸನ್ ರಿಯಲ್ ಫೈಟರ್ಸ್ ಈ ಒಂದು ಟೂರ್ನಮೆಂಟಿನ ಸೆಮಿಫೈನಲ್ ಪಂದ್ಯಾಟಗಳನ್ನು ಆಡ್ತಾರೆ. ಆ ಒಂದು ಪಂದ್ಯಾಟಗಳ ಟಿ ಕಾರ್ಯಕ್ರಮ ಈಗ ಮುಖ್ಯ ವೇದಿಕೆಯಲ್ಲಿ ಜರುಗುತ್ತೆ. 6 ಓವರ್ಗಳ ಒಂದು ಸೆಮಿಫೈನಲ್ ಪಂದ್ಯಾಟವನ್ನು ಆಡಿಸ್ತೇವೆ. ದಯವಿಟ್ಟು ಗಮನಿಸಿ, ಅಂಪೈರ್ಗಳ ಕೈಗೆ ಪಂದ್ಯಾಟವನ್ನು ಆಡೋದಕ್ಕೆ ಬೇಕಿರುವಂತಹ ಚೆಂಡನ್ನು ಇಮಿಡಿಯೇಟ್ ಆಗಿ ತಲುಪಿಸ್ಕೊಡಿ. ಲೇಟ್ ಆಗುತ್ತೆ, ಅದಕ್ಕಾಗಿ ಹೇಳ್ತಾ ಇದ್ದೇವೆ. ಅಂಪೈರ್ಸ್ಗೆ ಬಾಲ್ ಆಡುವಂತ ಪಂದ್ಯಾಟಕ್ಕಾಗಿ ನ್ಯೂ ಬಾಲ್ಸ್ ಅನ್ನ ಇಮಿಡಿಯೇಟ್ ಆಗಿ ಕೊಡಬೇಕು. ಇವಾಗಲೇ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರು ಟಾಸ್ ಕಾರ್ಯಕ್ರಮ ನಡೆಸಿಕೊಟ್ಟು, ಇನ್ನೊಬ್ಬರು ಮಾಸಕಟ್ಟೆ ಸುಬ್ರಹ್ಮಣ್ಯನವರು ಯುವ ಒಕ್ಕೂಟದ ಅಧ್ಯಕ್ಷರು. ಈ ಹಿಂದೆ ನಾವೆಲ್ಲ ಹೊಸನಗರಕ್ಕೆ ಬರುವಾಗ ಮೊದಲ ಬಾರಿಗೆ ಅವಕಾಶವನ್ನು ಮಾಡಿಕೊಟ್ಟ. ಈಗ ಟಿ ಕಾರ್ಯಕ್ರಮ ನಡೀತದೆ. ಮೊದಲು ತೆಗಿರ್ತಕ್ಕಂಥ 2 ಟಿಗಳು ಮೊದಲ ಸೆಮಿಫೈನಲ್ ಅನ್ನ ಆಡ್ತಾರೆ. ಎಂಸಿಸಿ ಕೊಲ್ಲೂರು ವರ್ಸಸ್ ಜಾನ್ಸನ್ ರಿಯಲ್ ಫೈಟರ್ಸ್ ಮೊದಲ ಒಂದು ಪಂದ್ಯಾಟ, ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾರೆ. ಫ್ರೆಂಡ್ಸ್ ಬೆಂಗಳೂರು ವರ್ಸಸ್ ಜೈ ಕರ್ನಾಟಕ ಎರಡನೇ ಒಂದು ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾರೆ. ಈ ಪ್ರದರ್ಶನ ಪಂದ್ಯಾಟದ ತರುವಾಯ ತಕ್ಷಣವೇ ಮೊದಲ ಸೆಮಿಫೈನಲ್ ಸ್ಟಾರ್ಟ್ ಆಗುತ್ತೆ. ಮಾಂತೇಶ್, ಪ್ರದರ್ಶನ ಪಂದ್ಯಾಟಕ್ಕೆ ರೆಡಿ ಮಾಡ್ಕೊಳ್ಳಿ ಅನ್ನೋದಕ್ಕೆ ಹೇಳ್ತಾ ಇದ್ದೇವೆ. ಇವಾಗ ಕ್ಷೇತ್ರದ ಶಾಸಕರ ಸಮ್ಮುಖದಲ್ಲೇ ಶ್ರೀಲಂಕಾ ವರ್ಸಸ್ ಇಂಡಿಯಾ ಕಾಳಗ ಅನ್ನುವಂಥ ರೂಪದಲ್ಲಿ ರಾಷ್ಟ್ರ ಆಫ್ ಕರ್ನಾಟಕ ಬಾಲ್ ಕ್ರಿಕೆಟಿನ ಕರ್ನಾಟಕದ ಅತ್ಯುತ್ತಮ ಆಟಗಾರರ ಒಂದು ತಂಡವಾದರೆ ಶ್ರೀಲಂಕಾದ ಮತ್ತೊಂದು ತಂಡ ಸೂಪರ್ ಫ್ಯಾಷನ್. ಈ ಒಂದು ತಂಡ ಇವತ್ತು ಇಲ್ಲಿಗೆ ಬರಬೇಕು ಅನ್ನೋದಾಗಿದ್ದರೆ ಮೂಲ ಕಾರಣ ಈ ತಂಡದ ಸಂಪೂರ್ಣ ಖರ್ಚು ವೆಚ್ಚವನ್ನ ಭರಿಸಿರುವವರು ವಿದ್ಯಾಧರ್ ಗುರುಶಕ್ತಿ ಅವರು, ಸಿಮೋಲ್ ಶಿವಮೊಗ್ಗದ ಪ್ರಸ್ತುತ ಅಧ್ಯಕ್ಷರು, ಸತೀಶ್ ಬಾವಿಕಟ್ಟೆ ಅವರು, ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಕೂಡ ಟಿ.ಆರ್. ವಿನಯ್ ಕುಮಾರ್ ಅವರು, ಕಳೂರು ಸೊಸೈಟಿಯ ಪ್ರಸ್ತುತ ಅಧ್ಯಕ್ಷರು, ತುಂಗ ಅಡಿಕೆ ಮಂಡಿ ಅಧ್ಯಕ್ಷರು, ಜೊತೆಗೆ ರಾಮೇಶ್ವರ ದೇವಸ್ಥಾನದ ಪ್ರಮುಖರು ಕೂಡ. ಅದ್ರ ಜೊತೆ ರವಿ ಗುಬ್ಬಿಗ ಅವರು, ಗುಬ್ಬಿಗ ಹಾರ್ಡ್ವೇರ್ ಮಾಲೀಕರು, ಕಳೂರು ಸೊಸೈಟಿಯ ಪ್ರಸ್ತುತ ನಿರ್ದೇಶಕರು ಕೂಡ. ಅದೇ ರೀತಿ ಎಂ.ಎನ್. ಸುಧಾಕರ್ ಅವರು, ಜಿಲ್ಲಾ ಒಬಿಸಿಯ ಅಧ್ಯಕ್ಷರು, ಹೊಸನಗರ ಟೌನ್ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಕೂಡ. ಟಿ.ವಿ.ಆರ್. ಮಲಿಕ್ ಅವರು, ಟಿ.ವಿ.ಆರ್. ಶೋರೂಮಿನ ಮಾಲೀಕರು, ಜೊತೆಗೆ ನವೀನ್ ಸುಪ್ರದೀಪ್ ಅವರು ನಿರ್ದೇಶಕರು, ಸುಪ್ರದೀಪ್ ಇಲೆಕ್ಟ್ರಿಕಲ್ ಮಾಲೀಕರು. ಇವರೆಲ್ಲರ ಒಂದು ಸಂಪೂರ್ಣ ಸಹಕಾರದ ಜೊತೆಗಾಗಿ ಶ್ರೀಲಂಕಾ ತಂಡ ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ದಯವಿಟ್ಟು ನೋ ಪಾರ್ಕಿಂಗ್ ಏರಿಯಾದಲ್ಲಿ ಯಾವುದೇ ವೆಹಿಕಲ್ ಬಂದಿದ್ರೆ ಇಮಿಡಿಯೇಟ್ ಆಗಿ ಅದನ್ನು ಟೋಯಿಂಗ್ ಮಾಡ್ತೇವೆ. ದಯವಿಟ್ಟು ಗಮನಿಸಿ, ಮೊದಲೇ ಹೇಳಿದ್ದೇವೆ ಪಾರ್ಕಿಂಗ್ ಏರಿಯಾ ಅನ್ನೋದಾಗಿದ್ದರೆ ಏರಿಯಾವನ್ನು ಕೊಟ್ಟಿದ್ದೇವೆ. ಅದನ್ನು ಎಲ್ಲೆಲ್ಲೋ ಪಾರ್ಕಿಂಗ್ ಮಾಡಿದ್ದೀರಿ ಅನ್ನೋದಾಗಿದ್ರೆ ಸಡನ್ಲಿ ಗಾಡಿಯನ್ನ ನೋ ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕಿಂಗ್ ಮಾಡಿರುವಂತಹ ಗಾಡಿ ತೆಗಿಸ್ಬೇಕು, ಇಮಿಡಿಯೇಟ್ ಆಗಿ ತೆಗಿಬೇಕು. ಕಾಲೇಜ್ ಗಾಡಿ ಒಂದು ನೋ ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕ್ ಮಾಡಿರೋದ್ರಿಂದ ತಕ್ಷಣವೇ ಅದನ್ನು ತೆರವು ಮಾಡಿಕೊಡ್ಬೇಕು ಅನ್ನೋದಾಗಿ ಕೇಳ್ತಾ ಇದ್ದಾವೆ. ನಮ್ಮ ಪಂದ್ಯಾಟದ ದ್ವಿತೀಯ ಸ್ಥಾನ ಪ್ರಶಸ್ತಿಯ ಪ್ರೋತ್ಸಾಹಕರು ಪ್ರಾಯೋಜಕರು ಆಗಿರುವಂತಹ ಅವರು ಕೂಡ ಈ ಒಂದು ಕಾರ್ಯಕ್ರಮದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಮತ್ತೆ ಆತ್ಮೀಯ ಸ್ವಾಗತವನ್ನು ಬಯಸುವುದರ ಜೊತೆ ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ಬ್ರದರ್ಸ್ ಹೊಸನಗರ ಪರವಾಗಿ.
ಶ್ರೀಲಂಕಾ ವರ್ಸಸ್ ರಾಷ್ಟ್ರ ಆಫ್ ಕರ್ನಾಟಕ. ಇದೇ ಶ್ರೀಲಂಕಾ ತಂಡ 3 ಬಾರಿ ರಾಷ್ಟ್ರ ಆಫ್ ಇಂಡಿಯಾವನ್ನ ಇಲ್ಲಿಗೆ ಬಂದಾಗ ಸೋಲಿಸಿದ್ರು. ಬೆಂಗಳೂರಿನ ಫ್ರೆಂಡ್ಸ್ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ ನಡೆದಾಗ ಶ್ರೀಲಂಕಾ ರಾಷ್ಟ್ರ ಆಫ್ ಇಂಡಿಯಾವನ್ನ ಸೋಲಿಸಿದ್ರು. ಕರ್ನಾಟಕದ ಆಟಗಾರರು ಆಡಿದ್ರು. ಅದಾದ ಬಳಿಕ ದಾವಣಗೆರೆ ಮೈದಾನದಲ್ಲಿ ಸೆಕೆಂಡ್ ಟೈಮ್ ನಡೆದಾಗಲೂ ಕೂಡ ಇದೇ ಶ್ರೀಲಂಕಾ ತಂಡ ಇಂಡಿಯಾವನ್ನ ಸೋಲಿಸಿದ್ರು. ಇತ್ತೀಚೆಗಷ್ಟೇ ಉಡುಪಿ ಪಡುಬಿದ್ರೆಯಲ್ಲಿ ಕೂಡ ಇದೇ ತಂಡ ರಾಷ್ಟ್ರ ಆಫ್ ಕರ್ನಾಟಕ ಅನ್ನೋದಾಗಿ ಮತ್ತೊಂದು ತಂಡ ಆಡಿತು. ಆ ತಂಡವನ್ನ ಸೋಲಿಸಿದ್ದಾರೆ. ಇವಾಗ 4ನೇ ಬಾರಿಗೆ ನಡೀತಾ ಇರುವಂತ ಈ ಒಂದು ಮುಖಾಮುಖಿಯಲ್ಲಿ ಯಾರು ಜಯವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 5 overs ಅಲ್ಲ, ಓನ್ಲಿ ಫಾರ್ 1 ಬೌಲರ್ ಬೌಲ್ಡ್ 2 overs. ಅವರ್ ಪ್ಲೇ ಇದೆ ಅಲ್ಲ. ಯಸ್, ಈ ಒಂದು ಪ್ರದರ್ಶನ ಪಂದ್ಯಾಟದ ವೀಕ್ಷಕ ವಿರಣತ ಬಸ್ರೂರು ಮಾರ್ಗೋಳಿ ಪ್ರವೀಣಾಚಾರ್ಯ. ಧನ್ಯವಾದಗಳು ವಿನಯ್ ಉದ್ಯಾರ್ ಅವರ. ಹೊಸನಗರ ಬ್ರದರ್ಸ್ ಆಯೋಜನೆಯಲ್ಲಿ ಸಾಗ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ ಒಂದು ದಾಖಲೆ ಪಂದ್ಯಾಕೂಟದ ಒಂದು ಪ್ರದರ್ಶನ ಪಂದ್ಯ ಅಂಗಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪ್ರದರ್ಶನ ಪಂದ್ಯಾಟದ ವೀಕ್ಷಣೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕ ಮಿತ್ರರಿಗೂ ಕೂಡ ಮತ್ತೊಮ್ಮೆ ಹೊಸನಗರ ಬ್ರದರ್ಸಿನ ಪರವಾಗಿ ಆತ್ಮೀಯ ಆಧಾರವಾಗಿ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಅಲ್ಲಿ ಮುಖ್ಯ ದ್ವಾರದಲ್ಲಿ ವಾಹನವನ್ನ ಇಟ್ಟಿರ್ತಕ್ಕಂಥ ಎಲ್ಲ ವಾಹನದ ಮಾಲಕರು ಕೂಡ ಮತ್ತೊಮ್ಮೆ ತಿಳಿಸ್ತಾ ಇದ್ದಾವೆ, ಅಲ್ಲಿಂದ ಶೀಘ್ರಗತಿಯ ಎಲ್ಲ ವಾಹನವನ್ನು ತೆರವುಗೊಳಿಸಿ, ಯಾಕಂದ್ರೆ ಉಳಿದ ವಾಹನಗಳಿಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಗಮನಿಸಿ, ಪದೇ ಪದೇ ಹೇಳುವುದು ಸಮಂಜಸವಲ್ಲ, ಆದ್ರೂ ತಿಳಿಸ್ತಾ ಇದ್ದಾವೆ. ಹೊಸನಗರ ಬ್ರದರ್ಸ್ ಆಯೋಜನೆಯಲ್ಲಿ ಸಾಗ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟದಲ್ಲಿ 4 ತಂಡಗಳು ಇವಾಗಲೇ ಸೆಮಿಫೈನಲ್ ಹೋರಾಟವನ್ನು ನಡೆಸಬೇಕಾಗಿದೆ. ಒಂದೆಡೆ ಜಾನ್ಸನ್ ರಿಯಲ್ ಫೈಟರ್ಸ್ನ ತಂಡ, ಜೈ ಕರ್ನಾಟಕ ಬೆಂಗಳೂರು, MCC ಕೊಲ್ಲೂರು ವರ್ಸಸ್ ಹಾಗೇನೆ ಫ್ರೆಂಡ್ಸ್ ಬೆಂಗಳೂರು. 4 ತಂಡಗಳು ಒಂದು ಪ್ರದರ್ಶನ ಪಂದ್ಯಾಟದ ತರುವಾಯ ಮೊದಲ ಸೆಮಿಫೈನಲ್ ಹೋರಾಟಗಳು ಸಾಗ್ಲಿಕ್ಕಿದೆ. ಈಗ ರೆಸ್ಟ್ ಆಫ್ ಕರ್ನಾಟಕದ ಆರಂಭಿಕ ಆಟಗಾರರು ಅಂಕಣ ಪ್ರವೇಶವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಶ್ರೀಲಂಕಾದ 12 ಆಟಗಾರರು ಬನ್ನಿ ಅನ್ನೋ ಸೂಚನೆ ತಿಳಿಸ್ತಾ ಇದ್ದಾವೆ. ಮಂತೇಶ್ ಅವರು ಎಲ್ಲೇ ಇದ್ರು
ಅಲ್ಲಿ ಸೌಂಡ್ಸ್ನವರು ಲೈಟಿಂಗ್ಸ್ನವರು ಎಲ್ಲಿದ್ದಾರೆ ಅಣ್ಣ? ಎಲ್ಲೇ ಇದ್ರು ಶೀಘ್ರಗತಿಯಲ್ಲಿ ಬರಬೇಕು. ಮಂತೇಶ್ ಆರಂಭಿಕ ಆಟಗಾರರು ಮೊದಲ ಚೆಂಡಿಗೆ ಹಸ್ತಗಾರಿಕೆಯಲ್ಲಿ ಎಕ್ಸಿಬಿಷನ್ ಪಂದ್ಯಾಟದ ಒಂದು ಸ್ಪೆಷಲ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗಿದೆ. ಶ್ರೀಲಂಕಾ ವರ್ಸಸ್ ರೆಸ್ಟ್ ಆಫ್ ಕರ್ನಾಟಕ. ಆರಂಭಿಕ ಆಟಗಾರರು ಒಂದು ಹಂತದಲ್ಲಿ ಸಾಗರ್ ಭಂಡಾರಿ ಜೊತೆಗಾಗಿ ಮೊದಲ ಚೆಂಡಿಗೆ ಓಟುಗಳಿಗೆ ಅವಕಾಶವನ್ನು ಮಾಡುವಂತ ಪ್ರಯತ್ನವನ್ನು ನಡೆಸಿದ್ರು. ರನ್ಔಟ್ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. ಮೊದಲ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇನ್ನಿಂಗ್ಸ್ ಆರಂಭ ಪಡ್ಕೊಳ್ತಾ ಇದೆ. ಎರಡನೇ ಬಾರಿ ಎಸೆದಂತ ಚೆಂಡಿಗೆ ಮತ್ತೆ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ತನ್ಮೂಲಕ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ ರೆಸ್ಟ್ ಆಫ್ ಕರ್ನಾಟಕ. ಮೊದಲ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಮೊದಲ ಎಸ್ಎಸ್ ಅನ್ನ ಆರಂಭಿಕ ಆಟಗಾರರು ಪಡ್ಕೊಂಡ್ರು. ಮೊದಲ ಹೋದಾರಿ ಆಘಾತವನ್ನು ಈಗ ಆಶಿಕ್ ಶ್ರೀಲಂಕಾದ ಆಟಗಾರರು ಪಡ್ಕೊಳ್ತಾ ಇದ್ದಾರೆ. ಒಂದು ಪ್ರದರ್ಶನ ಪಂದ್ಯ ಹೊಸನಗರ ಫ್ರೆಂಡ್ಸ್ ಶೋಪಿಯ ಮುಖಾಂತರವಾಗಿ ಸಾಗ್ತಾ ಇದೆ. ಲೋಕಿ ಪುತ್ತೂರು ಮೊದಲ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ರೆಸ್ಟ್ ಆಫ್ ಕರ್ನಾಟಕ ಶ್ರೀಲಂಕಾದ ಆಟಗಾರರು ಪ್ರದರ್ಶನ ಪಂದ್ಯಾಟವನ್ನ ಮೊದಲ ಹಂತದಲ್ಲಿ ಈಗ ಮೊದಲ ಓವರ್ನಲ್ಲಿ ಆಶಿಕ್ ಸಕ್ಸಸ್ ಅನ್ನ ಕಂಡ್ರು. ಆಶಿಕ್ ನಾಗನಿಗೆ ಸತ ಚೆಂಡುಗೆ ಬೆರಸಿನ ಹೊಡೆತ ತನ್ಮೂಲಕ ರೇಖೆ ಹೊರಭಾಗವನ್ನು ಗಮನಿಸ್ತಾ ಇದೆ. ಮೊದಲ ಬಿರುಸಿನ ಬಿಗ್ 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 ಸಿಕ್ಸ್ ಆ ರೋಟದ ಸೆಪ್ಪಡೆ. ನಾಲ್ಕನೇ ಬಾರಿ ಎಸೆದಂತ ಚೆಂಡು ಗೆಳೆಯರು ನಾಗ ಈ ನಡುವೆ ಈಗ 1+1 ರೂಪದಲ್ಲಿ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಸೂಪರ್ ಫ್ಯಾಷನ್ ಶ್ರೀಲಂಕಾದ ತಂಡ ಹೊಸನಗರ ಫ್ರೆಂಡ್ಸ್ ಶೋಪಿಯ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಓಟಗಳಿಗೆ ಮತ್ತೆ ಆಶಿಕ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ಗಳು ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಪ್ರದರ್ಶನ ಪಂದ್ಯ ರೆಸ್ಟ್ ಆಫ್ ಕರ್ನಾಟಕ ವರ್ಸಸ್ ಶ್ರೀಲಂಕಾ ಪಂದ್ಯಾಟವನ್ನು ಆಡ್ತಾ ಇದೆ. ಟೂರ್ನಮೆಂಟಿನ ವೀಕ್ಷಣೆಯಲ್ಲಿ ಬಹಳಷ್ಟು ವೀಕ್ಷಕರು ನೇರ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ಮೂಲಕ ಲಾಂಗ್ ಆಫ್ ಸೀಮಾ ರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೆಪ್ಪಡೆ.
ವಿಶಿಷ್ಟ ಶಾಲೆ ಹೊಡೆತವನ್ನು ಈಗ ಸಾಗರ್ ಭಂಡಾರಿ ದಾಖಲಿಸಿದ್ರು. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ಪ್ರದರ್ಶನ ಪಂದ್ಯಾಟದಲ್ಲಿ ಆರಂಭಿಕ ಹಂತದಲ್ಲಿ ರೆಸ್ಟ್ ಆಫ್ ಕರ್ನಾಟಕ ಮೊದಲ ಹಂತದಲ್ಲಿ ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇದೆ. ಲೋಕಿ ಪುತ್ತೂರು ಮೊದಲ ಹಂತದಲ್ಲಿ ವಿಕೆಟ್ ಎಲ್ಲ ಕಳ್ಕೊಂಡ್ರು ಕೂಡ ಮೊದಲ ಓವರ್ನಲ್ಲಿ ಈಗ 14 ಓಟವನ್ನು ದಾಖಲಿಸ್ತಾ ಇದೆ. ಕೇವಲ ಪ್ರದರ್ಶನ ಪಂದ್ಯಾಟವಾಗಿ ಮಾತ್ರ ಇದು ನಡೀತಾ ಇರುವಂತಹದ್ದು. ನೋಡಿ, ಶ್ರೀಲಂಕಾ ತಂಡ ಸೋತ್ರು ಪ್ರದರ್ಶನ ಪಂದ್ಯಾಟಕ್ಕಾಗಿ ಆಡ್ತಾರೆ ಅನ್ನುವಂಥದ್ದು ಬಂದಾಗ ಇಡೀ ಹೊಸನಗರದ ಈ ಒಂದು ನೆಹರು ಮೈದಾನ ಹೌಸ್ಫುಲ್. ಇನ್ನು ಟಿಕೆಟ್ ಇಲ್ಲ, ಎಂಟ್ರಿ ಗೇಟ್ ಕ್ಲೋಸ್. ಇದಕ್ಕೆಲ್ಲ ಮೂಲ ಕಾರಣ ಇಂಥ ಒಂದು ತಂಡವನ್ನು ಇವತ್ತು ನಾವು ಬರಮಾಡಿಕೊಳ್ಬೇಕಾಗಿದ್ರೆ ಇದರ ಹಿಂದೆ ಆಯವ್ಯಯ ಬೇಕಾದಷ್ಟಿದೆ, ರಾಜತಾಂತ್ರಿಕ ವಿಚಾರಗಳು ಬೇಕಾದಷ್ಟು ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ನಾವಿದ್ದೀವಿ ನಿಮ್ಮ ಜೊತೆ ಅನ್ನೋದಾಗಿ ನಮಗೆ ಸಹಕಾರವನ್ನು ಕೊಟ್ಟಿರೋರು ಗುರುಶಕ್ತಿಯ ವಿದ್ಯಾಧರ್ರವರು, ಪ್ರಸ್ತುತ ಸಿಮೋಲ್ ಹೊಸ ಶಿವಮೊಗ್ಗದ ಅಧ್ಯಕ್ಷರು, ಸತೀಶ್ ಬಾವಿಕಟ್ಟೆ ಅವರು, ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ DR ವಿನಯ್ ಕುಮಾರ್ ಅವರು, ಕಳೂರು ಸೊಸೈಟಿಯ ಪ್ರಸ್ತುತ ಅಧ್ಯಕ್ಷರು, ತುಂಗ ಅಡಿಕೆ ಮಂಡಿ ಅಧ್ಯಕ್ಷರು, ಜೊತೆಗೆ ಇತಿಹಾಸ ಪ್ರಸಿದ್ಧವಾಗಿರುವಂತಹ ರಾಮೇಶ್ವರ ದೇವಸ್ಥಾನದ ಮುಖ್ಯಸ್ಥರಲ್ಲಿ ಕೂಡ ಓರ್ವರು, ಗುಬ್ಬಿಗ ಹಾರ್ಡ್ವೇರ್ನ ಮಾಲೀಕರು ಆಗಿರುವಂತಹ ರವಿ ಗುಬ್ಬಿಗ ಅವರು, ಕಳೂರು ಸೊಸೈಟಿಯ ಪ್ರಸ್ತುತ ಅಧ್ಯಕ್ಷರು ನಿರ್ದೇಶಕರು, ಜೊತೆಗೆ MN ಸುಧಾಕರ್ ಅವರು ಜಿಲ್ಲಾ OBCಯ ಅಧ್ಯಕ್ಷರು, ಜೊತೆ ಟೌನ್ ಪಂಚಾಯತ್ ಹೊಸನಗರದ ಮಾಜಿ ಅಧ್ಯಕ್ಷರು ಕೂಡ MN ಸುಧಾಕರ್ ಅವರು, DVR ಶೋರೂಮಿನ ಮಾಲೀಕರು ಆಗಿರುವಂತಹ DVR ಮಲಿಕ್ ಅವರು, ನವೀನ್ ಸುಪ್ರದೀಪ್ರವರು, ಸುಪ್ರದೀಪ್ ಎಲೆಕ್ಟ್ರಿಕಲ್ಸಿನ ಮಾಲೀಕರು, ಇವರೆಲ್ಲರಿಗೂ ಕೂಡ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸುವುದರ ಜೊತೆ ನಮಗೆ ಈ ಟೂರ್ನಮೆಂಟ್ ಅಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಸಹಕಾರವನ್ನು ಬಹಳಷ್ಟು ಮಂದಿ ಕೊಡ್ತಾ ಬಂದಿದ್ರು. ಇವಾಗಲೇ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ಬೇಳೂರು ಗೋಪಾಲಕೃಷ್ಣರವರು ಕೂಡ ಈ ಒಂದು ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆ ಸತತವಾಗಿ ನಮ್ಮ 3 ವರ್ಷದ ಕಾರ್ಯಕ್ರಮಕ್ಕೂ ಕೂಡ ನಿರಂತರವಾಗಿ ನಾವು ಕೇಳಿದಾಗ ನಮ್ಮ ಜೊತೆ ಯಾವತ್ತು ಇದ್ದೇವೆ ಅನ್ನುವಂಥ ಮಾತನ್ನ ಇಟ್ಕೊಂಡು ಈ ಪಂದ್ಯಾಟವನ್ನು ನೀವು ಮಾಡ್ಕೊಂಡು ಹೋಗಿ ಅನ್ನೋದಾಗಿ ಕೊಡ್ತಾ ಹೇಳಿರುವಂಥವರು ಯುವ ಒಕ್ಕೂಟದ ಪ್ರಸ್ತುತ ಅಧ್ಯಕ್ಷರಾಗಿರುವಂತಹ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯನವರು. ಬಹುಶಃ ಈ ಒಂದು ಹೊಸನಗರಕ್ಕೆ ನನ್ನನ್ನು ಮೊದಲ ಬಾರಿಗೆ ಪರಿಚಯಿಸಿದ್ದೆ ಇದೇ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯನವರು. ಹಾಗೂ ಅವರ ಸೋದರರು ಆಗಿರುವಂತಹ ಪ್ರಕಾಶ್ ಅವರು ಕೂಡ ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ದಾನಿಗಳಿಗೆ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಬ್ರದರ್ಸ್ ಹೊಸನಗರ ಪರವಾಗಿ. ಅದೇ ರೀತಿ ನಮ್ಮ ಶಾಸಕರ ಆಪ್ತ ಕಾರ್ಯದರ್ಶಿ ಅವರು ಆಗಿರುವಂತಹ ಸಣ್ಣಕ್ಕಿ ಮಂಜು ಅವರು ಕೂಡ, ಬ್ರಹ್ಮೇಶ್ವರ ಸುಧಿ ಅವರು ಹಾಗೂ ವಕೀಲರು ಆಗಿರುವಂತಹ ಬಸವರಾಜ್, ಇವರೆಲ್ಲರೂ ಕೂಡ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಇದ್ದುಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಿಮ್ಮ ಸಹಕಾರ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಜೊತೆ ಬೇಕು ಅನ್ನುವಂತ ಒಂದು ಮಾತಿನ ಜೊತೆ ಮಾಧು ಶೆಟ್ಟಿ ಹಾಗೂ ಕಾಂಟ್ರಾಕ್ಟರ್ ಖಾದರ್ ಸಾಹೇಬರು ನಿಟ್ಟೂರು ಅವರು ಕೂಡ ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಹೃದಯ ಸ್ಪರ್ಶಿ ಕೃತಜ್ಞತೆ ಸಮರ್ಪಿಸ್ತಾ ಇದ್ದೇವೆ ಬ್ರದರ್ಸ್ ಹೊಸನಗರ ಹಗಲು ರಾತ್ರಿಯ ಪಂದ್ಯಕೂಟಕ್ಕಾಗಿ. ಒಂದು ಓಟವನ್ನ ಈಗ 23 ಓಟವನ್ನು ರೆಸ್ಟ್ ಆಫ್ ಕರ್ನಾಟಕ ದಾಖಲಿಸ್ತಾ ಇದೆ. ಅಲ್ಫಾನ್ ಅಂತಿಮ ಚೆಂಡಿಗಾಗಿ
ಲೋವರ್ ಫೆಂಡ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ ಚೆಂಡು ತನ್ಮೂಲಕ ಓಟಗಳಿಗೆ ಶ್ರೀಲಂಕಾದ ಅಲ್ಫಾನ್ ಅವಕಾಶವನ್ನು ಈಗ ಅಂತಿಮ ಚೆಂಡಿನಲ್ಲಿ ಮಾಡಿಕೊಡ್ತಾ ಇಲ್ಲ. ಎಂಡ್ ಆಫ್ ದಿ ಓವರ್ ನಂಬರ್ 2. ಸ್ಕೋರ್ ಮೋಸರ್ 23, ಲಾಸ್ ಆಫ್ 2 ವಿಕೆಟ್. ಹೊಸನಗರದ ಇತಿಹಾಸದಲ್ಲಿ 3ನೇ ಬಾರಿಗೆ ಸಾಗ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ ಹೊನ್ನಲು ಬೆಳಕಿನ ಒಂದು ದಾಖಲೆ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಟೂರ್ನಮೆಂಟ್ಗೆ ವೀಕ್ಷಣೆಯಲ್ಲಿದ್ದಾರೆ. ಒಂದು ಟೂರ್ನಮೆಂಟ್ಗೆ ಬಹಳಷ್ಟು ಒಂದು ಸಹಕಾರವನ್ನು ನೀಡಿರ್ತಕ್ಕಂಥ ನಂಬರ್ 1 ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಶ್ವೇತ ಉದಯ್ ಅವರು ಒಂದು ಟೂರ್ನಮೆಂಟಿನ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂತ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಹೊಸ ಬೌಲರ್ ಮಿಲಿನಾ. ಮೊದಲ ಚೆಂಡಿಗೆ ಪುಂಜಾಲಿಗೆ ಸತ್ತ ಚೆಂಡು, ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡು ಮತ್ತೆ ಒಂದೋಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ಐದು ಓವರ್ಗಳ ಪಂದ್ಯ ಹೊಸನಗರದ ಇತಿಹಾಸದಲ್ಲಿ 3ನೇ ಬಾರಿಗೆ ಸಾಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ಹೊರ ದೇಶದ ಶ್ರೀಲಂಕಾ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಪ್ರದರ್ಶನ ಪಂದ್ಯಾಟವಾಗಿ ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. ಲಾಂಗ್ ಆನ್ ಲಾಂಗ್ ಆಫ್ ನಡುವಣ ಈಗ ಮತ್ತೆ ಒಂದು ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. ತಂಡದ ಮತ್ತೆ ಈಗ 25 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 2 ಹೋದಾರಿ ಆಘಾತವನ್ನು ಕಳ್ಕೊಳ್ತಾ ಇದೆ. 3ನೇ ಚಾತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪುಂಜಾಲಿಗೆ ಸಂತ ಚೆಂಡಿಗೆ ಮತ್ತೆ ರಿವರ್ಸ್ ಶಾಟ್ ಕೈ ಹಿಡಿತಾ ಇಲ್ಲ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇವಾಗಲೇ 4 ತಂಡಗಳು ಹೊಸನಗರ ಫ್ರೆಂಡ್ಸ್ ಟ್ರೋಫಿಯ ಸೆಮಿಫೈನಲ್ ಘಟ್ಟವನ್ನು ಕಂಡುಕೊಳ್ತಾ ಇದೆ. ಒಂದೆಡೆ ಜಾಕ್ಸನ್ ರಾಯಲ್ ಫೈಟರ್ಸ್ನ ತಂಡ, ಜೈ ಕರ್ನಾಟಕ ಬೆಂಗಳೂರು, MCC ಕೊಲ್ಲೂರು, ಜೊತೆಗಾಗಿ ಫ್ರೆಂಡ್ಸ್ ಬೆಂಗಳೂರು. ಈ ನಡುವೆ ಈಗ ಮೊದಲ ಹಂತದಲ್ಲಿ ಈಗ 3ನೇ ವಿಕೆಟ್ ನೆಲಕೊಳ್ತಾ ಇದೆ. ಪುಂಜಾಲಿ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಲೆಗ್ ಬಿಫೋರ್ ದಿ ವಿಕೆಟ್ ಮುಖಾಂತರವಾಗಿ LBW ಮುಖಾಂತರವಾಗಿ ಈಗ ಮತ್ತೊಂದು ಹೋದಾರಿ ಆಘಾತವನ್ನ ರೆಸ್ಟ್ ಆಫ್ ಕರ್ನಾಟಕ ಕಳ್ಕೊಳ್ತಾ ಇದೆ. ಹೊಸ ಆಟಗಾರ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಬಲ್ಲಂತ ಮ್ಯಾಡಿ ಅಂಕಣಕ್ಕೆ ಎಂಟ್ರಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾನೆ. ರೆಸ್ಟ್ ಆಫ್ ಕರ್ನಾಟಕದ ಪರವಾಗಿ ಅದೇ ರೀತಿ ಒಂದು ಟೂರ್ನಮೆಂಟಿನ ವೀಕ್ಷಣೆಯಲ್ಲಿರ್ತಕ್ಕಂಥ ಬಬ್ಲು ಪ್ರಹ್ಲಾದ್ ಅವರಿಗೆ ಕೂಡ ಆತ್ಮೀಯವಾದಂತ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. 25 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಮ್ಯಾಡಿ ಈಗ ಮೊದಲ ಚೆಂಡಿನಲ್ಲಿ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಶ್ರೀಲಂಕಾ ವರ್ಸಸ್ ರೆಸ್ಟ್ ಆಫ್ ಕರ್ನಾಟಕ ಪ್ರದರ್ಶನ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಹೊಸ ನಗರ ಫ್ರೆಂಡ್ಸ್ ಟ್ರೋಫಿಯಲ್ಲಿ ಪಂದ್ಯದ ನೇರ ಪ್ರಸಾರವನ್ನು SY ಬಿತ್ತರಿಸ್ತಾ ಇದೆ. ಈ ನಡುವೆ ಈಗ ಮತ್ತೊಂದು ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಬೆರುಸಿನ ಆಟವನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯದ ಆಟಗಾರ ಮ್ಯಾಡಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಹೊಸ ಆಟಗಾರ ಮಲ್ಟಿ ಮಂಜ ಅಂಗಡ ಪ್ರವೇಶನ ಪಡೆದುಕೊಳ್ತಾ ಇದ್ದಾರೆ. ರೆಸ್ಟ್ ಆಫ್ ಕರ್ನಾಟಕದ ಪರವಾಗಿ ಬಹಳಷ್ಟು ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇರ್ತಕ್ಕಂಥ ರೆಸ್ಟ್ ಆಫ್ ಕರ್ನಾಟಕ ಈಗ 25 ಓಟವನ್ನು ದಾಖಲಿಸ್ತಾ ಇದೆ. ಹೊಸನಗರ ಫ್ರೆಂಡ್ಸ್ ಟ್ರೋಫಿ ಸಮಯ ಕಳೆದಂತೆ ಬಹಳಷ್ಟು ಪ್ರೇಕ್ಷಕರ ಆಗಮನವನ್ನು ಕಂಡುಕೊಳ್ತಾ ಇದೆ. ಆಗಮಿಸ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕ ಮಿತ್ರರಿಗೂ ಕೂಡ ಆತ್ಮೀಯ ಆದರ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ.
3 ಓವರ್ಗಳ ಮುಕ್ತಾಯದ ಬಳಿಕ 25 ಓಟವನ್ನೀಗ ದಾಖಲಿಸಿರ್ತಕ್ಕಂಥ ರೆಸ್ಟ್ ಆಫ್ ಕರ್ನಾಟಕ 4 ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 4ನೇ ಓವರ್ಗಾಗಿ ಈಗ ಹೊಸ ಬೌಲರ್ ಸಂಜು ಕಾಂತವನ್ನು ಪರಿಚಯಿಸುವ ಪ್ರಯತ್ನವನ್ನು ನಡೆಸಿದ್ರೆ ಮತ್ತೆ ವೀಕ್ಷಕರಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಶ್ರೀಲಂಕಾ ತಂಡದ ಮ್ಯಾನೇಜರ್ ಆಗಿರ್ತಕ್ಕಂಥ ನಿಶ್ಮಿ ಅವರನ್ನ ಮತ್ತೆ ಪರಿಚಯಿಸ್ತಾ ಇದ್ದಾವೆ. Thank you very much, Mr. Praveen. You are witnessing the exhibition game between Sri Lanka Super Fashion versus rest of Karnataka team. I would like to say Sagar Bandari, he visited Sri Lanka and played with Super Fashion in one competition in Sri Lanka. So he especially invited by Mr. Janaka Peris. Now he is playing he's representing rest of Karnataka. Again, Super Fashion Sri Lanka, Sanju Kant, Vijay Ratnam, Sanju Kant. Another good delivery, dot ball. Now, especially rest of Karnataka lost their momentum after losing few wickets. We saw Milina Preshan bowling with a good line of length. Muhammad Alfan even. Ashik begin the bowling with a good consistent performance throughout this competition. Now, Sanju Kant ready to bowl against Sagar Bandari. He is one of the popular players in this part of the world. There comes Sanju Kant. Ranama runs and balls. Good delivery. Excellent bowling. So not allowing Sagar to free his arms as he wishes. So far so good from Vijay Ratnam, Sanju Kant. Can he maintain that momentum till the end? So we must thank all the Hasanagara fans for visiting us and seeing when these Lions of the Sri Lankans are playing in front of this huge Indian crowd. Thanks a lot for your great hospitality. There comes Sanju Kant. Good delivery. Plays it away towards Widish mid-on. Alfan, Muhammad Alfan is there. He picks it up. Only a single. With that single, score moves on to now 36. It signal as a no ball as well. That means score moves on to 37. Manja right hand on strike. Manja Mighty right hand on strike. Vijay Ratnam, Sanju Kant now ready to bowl the next delivery. 5th over in progress. Ranam over the wicket. Runs and balls played up. Paisley over the fence for a half a dozen. So Manja playing a really good stroke. So with that 6 come moves under now. With that 6 come Muzan in now 33. The already comes Sanju Kant. Runs and balls, good delivery, good comeback from the ball. A ball run away to Gali. They got through for a single. Quick running between the wicket. I saw throughout this competition, not only in this competition, but also whenever we are visiting India, we saw these batsmen are really quick in between wickets. That's a good indication how much energetic, how much enthusiastic they are playing cricket. Now Sanju Kant, Ranama. Lorry comes Ranama over the wicket, runs and balls to Sagar Bandari. Good delivery, not allowing Sagar to free his arms as he wish. So into the block hole, Yorker line. So line of length, good delivery from Sanju Kant. That's the end of the... At the end of the 4th over, who will bowl the 5th over? Alfan or Milina? I do believe they are trusting Alfan or Milina. We have to wait and see. I think they are giving the ball to Milina Preshan. Another funny character when we are visiting all the way from Sri Lanka to India. Long journey, we came to from Colombo to Bangalore, then Bengaluru to Mangaluru, then after that Mangaluru to Hosanagara. So long as well as interesting journey. There it comes Milina Preshan. Round the wicket, runs and balls. This time plays it away off drive towards long off. Tilina Samaratunga is there. He picks it up, only a single. He's a Kohli lover, no doubt about that. That's why he's using 18.
So run machine of India, although he is not among the runs, without any hesitation, he is an attractive cricketer. Now Milina Prashan, right arm round the wicket. Sagar Bandari on strike. Runs and balls. Sagar played up Paisley. Dhananjay going to underneath it, but it was fallen maybe 5 to 6 feet in front of him. They got through for a couple. Good running between the wicket with that couple. Muzan to now 37. 37. We met a lot of friends. Thanks a lot for everybody. They are talking with us. They are encouraging us. So we are neighbors. We're really lucky to visit this part of the world. There he comes, right arm around the wicket. Runs and balls. Dashing down the wicket again, but taken comfortably by Muhammad Alfan. So Sagar Bandari has to depart with his score on 37. They are losing their fifth wicket. Now 37 for 5. So Milina Prashan is bowling with a good consistency. Although he didn't play among the 11-member squad in the few games played by Sri Lanka Super Fashion. But he is showing that he has the ability, he has the potential to bowl in front of this huge Indian crowd in Indian soil. Now new batsman walks to the centre. Sankar, Jai Karnataka player, he walks to the centre. Sankar from Jai Karnataka. There he comes, Prashan. Round the wicket, runs and balls. Good delivery. So I will tell you the story behind number 12 of Milina Prashan. You will surprise. You know a lot of Mahendra Singh Dhoni, number 7, is using since he was born in July 7th. So likewise, there are so many hidden stories. Milina Prashan began his love story on a 12. That's why he is using 12. There he comes, Prashan. Good delivery. Asking the question. Big shout. But anyhow, they go through for a single. With that single has come Muzan now 38. So we are get together each and every weekend in Sri Lanka with these players. Although commentating is not my profession, I'm really enjoying because with these players. Last ball, Milina Prashan. There he comes. Around the wicket, runs and balls. Good delivery. So dot ball to end the over at the end of their quarter of 5 overs. Rest of Karnataka, they are now 38. Now Sri Lanka Super Fashion needed 39 runs from 30 deliveries. Okay, thank you very much. And I met especially Prashant Ambala Pandey as well as Vinay in Bengaluru Friends Trophy. Now I met another friend, Mr. Praveen Kundapur from Kundapur. Thank you very much for all of you to providing the opportunity. Over to Mr. Praveen. ಥ್ಯಾಂಕ್ ಯು ನಿಶ್ಮಿ ಸರ್. ಹೊಸನಗರ ಬ್ರದರ್ಸ್ ಇವರೊಂದು ಆಯೋಜನೆಯಲ್ಲಿ ಸಾಗ್ತಾ ಇರ್ತಕ್ಕಂಥ ಟೆನ್ನಿಸ್ ಬಾಲ್ನ ರಾಷ್ಟ್ರೀಯ ಮಟ್ಟದ ಮತ್ತೊಂದು ದಾಖಲೆ ಪಂದ್ಯಾಟದ ಪ್ರದರ್ಶನ ಪಂದ್ಯಾಟದ ಇವಾಗಲೇ ರೆಸ್ಟ್ ಆಫ್ ಕರ್ನಾಟಕ ತಂಡ ಮೊದಲ ಹಂತದಲ್ಲಿ ಈಗ 38 ಓಟವನ್ನು ದಾಖಲಿಸಿ ಇವತ್ತಿನ ದಿನ 4ನೇ ದಿನದ ಉದ್ಘಾಟನೆ ಕಾರ್ಯಕ್ರಮವನ್ನ ಒಂದು ಯಶಸ್ವಿಯಾಗಿ ನಡೆಸಿಕೊಟ್ಟು ಈಗ ಒಂದು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇರ್ತಕ್ಕಂಥ ಶ್ರೀಯುತ ಗೋಪಾಲ್ ಕೃಷ್ಣ ಬೇಳೂರು ಮಾನ್ಯ ಶಾಸಕರು ಸಾಗರ ಕ್ಷೇತ್ರ ಹಾಗೂ ಅಧ್ಯಕ್ಷರು ಅರಣ್ಯ ಕೈಗಾರಿಕಾ ನಿಗಮ ಬೆಂಗಳೂರು ಇವರಿಗೆ ಹೊಸನಗರ ಬ್ರದರ್ಸ್ನ ಎಲ್ಲರ ಪರವಾಗಿ ಸರ್ ಕೃತಜ್ಞತೆ ಧನ್ಯವಾದವನ್ನು ಕೂಡ ತಿಳಿಸ್ತಾ ಇದ್ದೇವೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಈಗ ಟೂರ್ನಮೆಂಟಿನಿಂದ ನಿರ್ಗಮಿಸ್ತಾ ಇರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಹೊಸನಗರ ಬ್ರದರ್ಸಿನ ಪರವಾಗಿ ಧನ್ಯವಾದಗಳು ತಿಳಿಸ ರೆಸ್ಟ್ ಆಫ್ ಕರ್ನಾಟಕ ಆರಂಭಿಕ ಹಂತದಲ್ಲಿ 5 ಓವರ್ಗಳ ಮುಕ್ತಾಯದ ಬಳಿಕ 38 ಓಟವನ್ನು ದಾಖಲಿಸಿ ಶ್ರೀಲಂಕಾದ ಫ್ಯಾಷನ್
ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡಕ್ಕೆ ಈಗ 39ರ ಒಂದು ಟಾರ್ಗೆಟ್ ಅನ್ನು ನಿಗದಿಪಡಿಸ್ತಾ ಇದೆ. ಆರಂಭಿಕ ಹಂತದಲ್ಲಿ ಆರಂಭಿಕ ದಾಂಡಿಗರು ಅಂಕಣ ಪ್ರವೇಶ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ವೀಕ್ಷಕ ಬೇಡಗಾರರಾಗಿರ್ತಕ್ಕಂಥ ಶ್ರೀಯುತ ವಿನಯ್ ಬುದ್ವಾರ್ ಅವರು ಎಲ್ಲೇ ಇದ್ರು ಎಸ್7 ಮಾಲಕರನ್ನ ಈ ಒಂದು ಟೂರ್ನಮೆಂಟಿನ ನೇರ ಪ್ರಸಾರವನ್ನು ನಡೆಸ್ತಾ ಇರ್ತಕ್ಕಂಥ ಎಸ್7 ಸ್ಪೋರ್ಟ್ಸ್ನ ಮಾಲಕರನ್ನ ಶೀಘ್ರಗತಿಯಲ್ಲಿ ಸಂಪರ್ಕಿಸಿ ಅನ್ನೋದನ್ನ ತಿಳಿಸ ಟೂರ್ನಮೆಂಟಿನ ವೀಕ್ಷಣೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕ ಮಿತ್ರರಿಗೂ ಕೂಡ ಮತ್ತೊಮ್ಮೆ ಹೊಸನಗರ ಬ್ರದರ್ಸಿನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಅದೇ ರೀತಿ ಹೊಸನಗರ ಟೂರ್ನಮೆಂಟಿನ ಒಂದು ಬ್ರದರ್ಸ್ ಆಯೋಜನೆಯಲ್ಲಿ ಸಾಗ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ ಹೊಸನಗರ ಫ್ರೆಂಡ್ಸ್ ಟ್ರೋಫಿಯ ಟೂರ್ನಮೆಂಟಿನ ವೀಕ್ಷಣೆಯಲ್ಲಿದ್ದಾರೆ ಶ್ರೀಯುತ ಹಾಲುಗದ್ದೆ ಉಮೇಶ್ ಅಣ್ಣ, ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ಹಾಲಿ ಸದಸ್ಯರು ಕೂಡ ಅವರಿಗೆ ಕೂಡ ಒಂದು ಟೂರ್ನಮೆಂಟಿನ ಪರವಾಗಿ ಆತ್ಮೀಯವಾದಂತಹ ಆದರಣೀಯವಾದಂತಹ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಮೂವತ್ತೊಂಬತ್ತರ ಒಂದು ಟಾರ್ಗೆಟ್ ಅನ್ನ ಚೇಸಿಂಗ್ ಮಾಡ್ತಾ ಇರ್ತಕ್ಕಂಥ ಹೊಸ ಬೌಲರ್ ಮೊದಲ ಓವರ್ಗಾಗಿ ಲೆಫ್ಟಿ ವಿನಯ್ ಅವರನ್ನ ಪರಿಚಯಿಸುವ ಪ್ರಯತ್ನವನ್ನ ರೆಸ್ಟ್ ಆಫ್ ಕರ್ನಾಟಕ ಮಾಡ್ತಾ ಇದೆ. ಎರಡನೇ ಚೆಂಡಿಗಾಗಿ ಮತ್ತೆ ಬ್ಯಾಕ್ವರ್ಡ್ ಫ್ರಂಟ್ ಮೇಲೆ ಭಾಗದಲ್ಲಿ ಓಟವನ್ನು ದಾಖಲಿಸಿದ್ರು. ಇನ್ನಿಂಗ್ಸ್ ಆರಂಭ ಪಡ್ಕೊಳ್ತಾ ಇದೆ ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡ ಮೊದಲ ಓಟವನ್ನು ದಾಖಲಿಸ್ತಾ ಇದೆ. ಆರಂಭಿಕ ಆಟಗಾರರು ಸಮೀರ್ ಹಾಗೆನ ಧನುಷ್ಕಾ ಮೊದಲ ಹಂತದಲ್ಲಿ ದಾಂಡಿಗತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಮೂವತ್ತೊಂಬತ್ತರ ಒಂದು ಟಾರ್ಗೆಟ್ ನಂಬರ್ ಈಗ ಸಮೀರ ಲೆಫ್ಟ್ ಆಟಗಾರ, ಬೌಲರ್ ವಿನಯ್ ಮೂರನೇ ಚೆಂಡಿಗಾಗಿ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಫುಲ್ ಮಾಡುವಂತ ಪ್ರಯತ್ನ, ಚೆಂಡು ತನ್ಮೂಲಕ ಮೊದಲ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡ ಈಗ ಮೊದಲ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಶಮೀರ ಮೊದಲ ಹಂತದಲ್ಲಿ ಕ್ಯಾಚ್ ಅನ್ನ ನೀಡಿ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಒಂದಕ್ಕೆ ಮೊದಲ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರ ನಿಶಾಂತ ವೀರ ಅಂಕಣ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾನೆ. ಮೊದಲ ಹಂತದಲ್ಲಿ ಎಸ್ ಅನ್ನ ವಿನಯ್ ಪಡ್ಕೊಳ್ತಾ ಇದ್ದಾನೆ. ರೆಸ್ಟ್ ಆಫ್ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ತಂಡಗಳನ್ನು ಒಳಗೊಂಡಿರ್ತಕ್ಕಂಥ ಆಟಗಾರರು ಒಂದು ಪ್ರದರ್ಶನ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಹೊರ ದೇಶದ ಇನ್ನೊಂದು ತಂಡ ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡ ಪ್ರದರ್ಶನ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಕ್ರೂಷಿಯಲ್ ಹಂತದಲ್ಲಿ ಬಹುಶಃ ಜೈ ಕರ್ನಾಟಕ ವಿರುದ್ಧವಾಗಿ ಪರಾಜಯವನ್ನು ಕಂಡಿರ್ತಕ್ಕಂಥ ಶ್ರೀಲಂಕಾದ ತಂಡ ಮತ್ತೆ ಪ್ರದರ್ಶನ ಪಂದ್ಯಾಟವನ್ನ ಹೊಸನಗರ ಫ್ರೆಂಡ್ಸ್ ಟ್ರೋಫಿ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಶಾರ್ಟ್ ರೈಸಿಂಗ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು, ಓಟವನ್ನು ದಾಖಲಿಸ್ತಾ ಇಲ್ಲ. ಮೊದಲ ಹಂತದಲ್ಲಿ ಈಗ ಓಟಗಳಿಗೆ ಅವಕಾಶವನ್ನು ಮತ್ತೆ ವಿನಯ್ ಮಾಡಿಕೊಡ್ತಾ ಇಲ್ಲ ರೆಸ್ಟ್ ಆಫ್ ಕರ್ನಾಟಕದ ಪರವಾಗಿ.
4ನೇ ಬಾರಿ ಎಸೆದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಡುವೆ ಈಗ ನೋಬಾಲ್ ಅತಿರಿಕ್ತದ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 3ಕ್ಕೆ ಮೊದಲ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊರ ದೇಶದ ತಂಡ ಒಂದು ಟೂರ್ನಮೆಂಟ್ ಅನ್ನು ಯಶಸ್ವಿಯಾಗಿ ಆಡ್ತಾ ಇರ್ತಕ್ಕಂಥ ಶ್ರೀಲಂಕಾದ ತಂಡ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಫ್ರೀ ಹಿಟ್ ನ ಚೆಂಡಿನಲ್ಲಿ ಓಟವನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ವೈಡ್ ಬಾಲ್ ಎನ್ನುವ ಸೂಚನೆಯನ್ನು ಮತ್ತೆ ರವಾನಿಸ್ತಾ ಇದ್ದಾರೆ. ಅತಿರಿಕ್ತದ ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬೀಸುವಂತ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಅತಿರಿಕ್ತದ ಓಟಗಳು ಬಹುಶಃ 1+1 ಓಟಗಳು ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಮೂರು ಚೆಂಡುಗಳು ಮುಕ್ತಾಯದ ಬಳಿಕ 3 ಚೆಂಡುಗಳು ಇವಾಗಲೇ ಮುಕ್ತಾಯ ಹಾದಿಯನ್ನು ಕಂಡುಕೊಳ್ತಾ ಇದೆ. ಲೋವರ್ ಫುಲ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಮತ್ತೆ ಒಂದೊಂದು ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನು ಈಗ ಧನುಷ್ಗೆ ಯಶಸ್ವಿಯಾಗಿ ದಾಖಲಿಸ್ತಾ ಇದ್ದಾನೆ. ನಡುವೆ ಅಂತಿಮ ಒಂದು ಚೆಂಡು. ಶ್ರೀಲಂಕಾ ಸೂಪರ್ ಫ್ಯಾಷನ್ ತಂಡ 7 ಓಟವನ್ನು ದಾಖಲಿಸ್ತಾ ಇದೆ. ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ತನ್ಮೂಲಕ ಈಗ ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಪ್ರದರ್ಶನ ಪಂದ್ಯದ ಮುಖಾಂತರವಾಗಿ ಬಹಳಷ್ಟು ಪ್ರೇಕ್ಷಕರ ಆಗಮನವನ್ನು ಕಂಡುಕೊಳ್ತಾ ಇದೆ. ಆಗಮಿಸ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕ ಮಿತ್ರರಿಗೆ ಕೂಡ ಆತ್ಮೀಯ ಆಧಾರದ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಅಲ್ಲಿ ಮೊದಲ ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಪ್ರಕೃತಿ ಜಾನ್ಸನ್ ಫೈಟರ್ಸ್ನ ತಂಡ ಜೊತೆಗಾಗಿ MCC ಕೊಲ್ಲೂರು ಎರಡೂ ತಂಡದ ನಾಯಕರು ಅಲ್ಲಿ ಟಾಸ್ಗೆ ಬರಬೇಕು ಎನ್ನುವ ಸೂಚನೆ ಮತ್ತೆ ರವಾನಿಸ ಮೊದಲ ಓವರ್ ಮುಕ್ತಾಯದ ಬಳಿಕ 8 ಓಟವನ್ನ ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡ ದಾಖಲಿಸ್ತಾ ಇದೆ. ಜಯಕ್ಕಾಗಿ 31 ಓಟಗಳು ಬರಬೇಕಾಗಿದೆ. ಹೊಸ ಬೌಲರ್ ಶಾನವನ್ನು ಪರಿಚಯಿಸುವ ಪ್ರಯತ್ನವನ್ನು ಈಗ ರೆಸ್ಟ್ ಆಫ್ ಕರ್ನಾಟಕ ಮಾಡ್ತಾ ಇದೆ. ಇನ್ನೂ ಕೂಡ ಜಯಕ್ಕಾಗಿ 24 ಚೆಂಡು 31 ಓಟಗಳು ಬರಬೇಕಾಗಿದೆ. ಸ್ಲೋವ ಚೆಂಡಿಗೆ ಅವಕಾಶನ ಮಾಡಿಕೊಟ್ರು. ಜಾಣವೆ ಎಸೆವನ್ನು ಈಗ ಮೊದಲ ಹಂತದಲ್ಲಿ ಶಾನ್ ಮುಂದುವರಿಸ್ತಾ ಇದ್ದಾನೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡ. 8 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಿಶಾಂತ್ ಲೆಫ್ಟ್ ಸ್ಟ್ರೈಕರ್ ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಒಂದು ಹಂತದಲ್ಲಿ ಪೀರಿಯಡ್ಸ್ನ ಸಿಕ್ಸರ್ ಅನ್ನು ರೆಸ್ಟ್ ಆಫ್ ಕರ್ನಾಟಕದ ಪರವಾಗಿ ಗಿಳಿಯಾರು ನಾಗ ದಾಖಲಿಸಿದ್ರು. ಸಾಗರ್ ಭಂಡಾರಿ ಅಂತಿಮ ಹಂತದಲ್ಲಿ ಕೂಡ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿದ್ರು. 2 ಚೆಂಡುಗಳ ಮುಕ್ತಾಯದ ಬಳಿಕ 8 ಓಟವನ್ನು ದಾಖಲಿಸ್ತಾ ಇದೆ. ನಿಶಾಂತ್ ಒಂದು ಓಟವನ್ನು ದಾಖಲಿಸಿದ್ರು. ಇನ್ನು ಕೂಡ ಜಯಕ್ಕಾಗಿ ಬಹಳಷ್ಟು ಓಟಗಳು ಬರಬೇಕಾಗಿದೆ. ತಂಡದ ಮೊತ್ತ ಈಗ 9 ಓಟವನ್ನು ದಾಖಲಿಸಿರ್ತಕ್ಕಂಥ ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡ ಹೊಸನಗರ ಫ್ರೆಂಡ್ಸ್ ಸೋಫಿಯಾ ಸ್ಪೆಷಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಶಾನ್ ಎಸ್ ಅಂತ ಚೆಂಡು ಈಗ ಮತ್ತೆ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಲಾಂಗನ್ ಮೇಲ್ಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ಮೂಲಕ ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡ ಇನ್ನು ಕೂಡ ಜಯಕ್ಕಾಗಿ 29 ಓಟಗಳು ಬರಬೇಕಾಗಿದೆ.
ಸಿಕ್ಸರ್ ಬೌಂಡರಿಯನ್ನು ದಾಖಲಿಸುವ ಒಂದು ಹಂತವನ್ನು ಈಗ ಶ್ರೀಲಂಕಾದ ಆಟಗಾರರು ಮಾಡಬೇಕಾಗಿದೆ. ಶಾನ್ ಯಸ್ ಅಂತ ಚೆಂಡು ಈಗ ಮತ್ತೆ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ನಿಶಾಂತ್ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. 11ಕ್ಕೆ ತಲುಪ್ತಾ ಇದೆ. ಈ ನಡುವೆ ಈಗ ನೋ ಬಾಲ್ ಎನ್ನುವ ಸೂಚನೆ ರವಾನಿಸಿದ್ರು. ಮತ್ತೆ ಡಾಲ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಎರಡನೇ ಓವರ್ನ ಛಾತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡ್ರೆ ಅಂತಿಮ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಮತ್ತೆ ಅತಿರಿಕ್ತದ ಓಟಗಳಿಗೆ ಮತ್ತೆ ನೋ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಒಂದು ಹೊಡೆದ ಹೆಚ್ಚುವರಿ ಮುಖಾಂತರವಾಗಿ ಪ್ರದರ್ಶನ ಪಂದ್ಯ ಶ್ರೀಲಂಕಾ ವರ್ಸಸ್ ರೆಸ್ಟ್ ಆಫ್ ಕರ್ನಾಟಕ. ಎರಡು ತಂಡಗಳು ಪಂದ್ಯಾಟವನ್ನು ಆಡ್ತಾ ಇದೆ. ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಮತ್ತೆ ಅಂತಿಮ ಹಂತದಲ್ಲಿಗ ಸ್ಲೋ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. 2 ಓವರ್ಗಳ ಮುಕ್ತಾಯದ ಬಳಿಕ ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡ 13 ಓಟವನ್ನು ದಾಖಲಿಸ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 18 ಚೆಂಡುಗಳ ಮುಂದೆ 26 ಓಟಗಳು ಬರಬೇಕಾಗಿದೆ. ಅಲ್ಲಿ ಜೋಕ್ಸ್ ರಿಯಲ್ ಫೈಟರ್ಸ್ ತಂಡ ಜೊತೆಗಾಗಿ ಎಂಸಿಸಿ ಕೊಲ್ಲೂರು ಎರಡು ತಂಡದ ನಾಯಕರು ಮೊದಲ ಸೆಮಿಫೈನಲ್ ಪಂದ್ಯಾಟಕ್ಕೆ ಟಾಸ್ಗೆ ಬನ್ನಿ ಅನ್ನೋ ಸೂಚನೆ ರವಾನಿಸ್ತಾ ಮತ್ತೆ ವೀಕ್ಷಕರಲ್ಲಿ ಬದಲಾವಣೆ ಮುಂದಿನ ಹಂತಕ್ಕಾಗಿ ನಿಶ್ಮಿ ಫ್ರಮ್ ಶ್ರೀಲಂಕಾ. Thank you very much, Mr. Praveen. Now 18 balls remaining, 26 runs needed. Nishanta Veerakan. Most of the spectators in Sri Lanka called him as Podda. He's on strike. Oh, he comes left armour. Good delivery. Not allowing Veerakan to playing a smashing catch shot. So dot ball. Score remains on 13-1. Nishanta Veerakan. Left hand on strike. Larry comes left armour. Runs and balls to Veerakan. This time plays it away towards deep mid wicket. That is a fade. He picks it up. Only a single. With the single, it's Kamusan to now. 14. Vinay slowly walks back to his mark. You might remember Vinay Kumar, one of former Indian bowler. He had so many variations. So I can remind so many Indian players. Rahul Dravid, one of my hero, such a technically sounded player. So yes, of course, Venkatesh Prasad, Javaga Srinath, Saurabh Ganguly, Sachin Tendulkar, Vinod Kamli, those 90s, wonderful memory. So this time plays it away towards deep square leg, only a single. You had so many spinners, Anil Kumble, one of them, Rajesh Chauhan, you might remember, Sunil Joshi, left arm spinner. There was so many. And when you talk about Sri Lankan cricket, Dari comes right armour, left armour, runs and balls to Veerakan, plays it away towards Deepak Sekaba. They got through for a single. Will it be a couple? So misfield from the fielder with that couple. Score Muzandu now. $17 for 1 now. 20. So 17 for 1. Dari comes. Vinay, left armour. Runs and balls to Veerakan. Trying to play a big one. Didn't make any contact. Wicket keeper collects it. No chance of a run. Now, reminding you, Nuwan Tushara, current Sri Lankan bowler. He played with these super fashion players, softball cricket. Dilshan Madhushankar, left arm Sri Lankan fast bowler. He played softball cricket with these some of these players.
So they already grown up. You might remember Nuwan Pradeep, a former Sri Lankan bowler. He also played some ball cricket with these guys. There he comes. Left arm runs and balls. Veera Khan trying to play a full shot, but didn't make any contact. No chance of a run. Score remains on 17. Now 12 balls remaining. 22 runs needed. Here onwards, they need to score 11 runs per over. And on behalf of the Sri Lankan team management, I would like to thank all the fans in Hosanagara. I heard that Hosanagara means new city. I learned a lot of things about your culture, your languages. A little bit I'm learning, although I can handle several languages in Sri Lanka. I like to learn Kannada, Hindi and all. So thank you all for your great hospitality. Nice to meet you all. We must thank our manager, Mr. Janaka Pires. He's the one provided the opportunity to all these players to come all the way from Sri Lanka to here and playing cricket. And Mr. Zakir Hussain is doing the coordination in India. Now who's going to bowl the second last over? Loku now ready to bowl. There he comes, right armer. Runs and balls. Tanushka Sampath. Silent man, so far silent, but he became an aggressor whenever needed. He's the number one softball cricket batsman according to point system ranking. And Sri Lanka pulls it away. Not a good delivery from Loku. Short delivery. In Sinhala, in our mother tongue, Loku means big. So now this is Loku. So I can see some of the similarities when I listen to Kannada language. Samaste means whole. So there it comes. Loku runs and balls. This time played up Paisley. Cow corner. There is a feed at cow corner. He took it comfortably. Danushka Sampath has to depart. Sri Lanka Super Fashion losing their second wicket. $16 runs needed. 10 balls remaining. Still this game is wide open for both teams. We never know. Cricket is an uncertain game. So these all cricketers are playing colourful or entertaining competitive cricket. Now birthday boy, he walks to the centre. Kasun Rajapaksha. He slowly walks to the center. Danushka Sampath celebrated his birthday on 17th January. Now Kasun Rajapaksha is celebrating his birthday today. So can he play a gem of an innings in an important day in his life? Kasun Rajapaksha. Now he walks to the center. Loki Putturu, I don't know I'm correct or not, anyhow I'm trying to pronounce these names very correctly. Now Loki Putturu now ready to bowl against Kasun Rajapaksha, left hand on strike. There he comes, Ranama. Short delivery, Rajapaksha played up Paisley, one bounce into the fence for 4. So he opened his account with a boundary. With that boundary, Skamusan in at 27. Now 9 balls remaining, 13 runs needed. Sri Lankan players, they won so many exhibition games in India. But the important thing is they have to win a trophy. Winners Bologna, they were the runners-up in Bengaluru. There he comes, right arm, runs and balls. Good delivery, a bit of a shorter delivery. Especially Kasun Rajapaksha trying to play a pull shot, but didn't make any contact. Wicketkeeper collects it. Score remains on 26. Now score remains on 27. This time Rajapaksha playing into the hands of the fielder. Long on, he has to depart. Now Super Fashion Sri Lanka losing their
losing their third wicket now. 12 runs needed, 7 balls remaining. Now Tissara Deshan walks to the centre. Tissara Deshan. You might remember Tissara Pereira. He played for Sri Lanka for such a powerful all-round cricketer. Now Tissara Deshan is a batsman, can handle the pressure. I have seen him for many years. In a crucial moment, he's playing a gem of an innings. Now he has to do the similar kind of batting performance in front of this huge Indian crowd. Loku Puturu now ready to bowl against Tissara Deshan. There he comes Radama. Radama over the wicket, runs and balls to Deshan, playing an off drive. Excellent piece of fielding by the fielder. Takes the cover. If it is a direct hit, that may be the end of Nishant Veerakan, but he was really lucky. So at the end of the 5th over, now score 27. Now the equation is 12 runs needed. Six balls remaining. Don't move anywhere. Come on here. Fasten your seat belts. We are witnessing a nail biter in front of this huge crowd gathered here in Hosanagara. And also we must thank the organizing committee, the brothers, Hosanagara brothers, for inviting us for this wonderful tournament. They are organizing for the 3rd tournament. We visited Friends Bengaluru and we went to Kalsa Indoor tournament in Indore, and we went to Padubidri, another tournament in Davanagiri. Now we are visiting here is this Hosanagara city. ಅಂತಿಮ ಹಂತದಲ್ಲಿ ಈಗ ಜಯಕ್ಕಾಗಿ 6 ಚೆಂಡು 12 ಓಟಗಳು ಬರಬೇಕಾಗಿದೆ. ಅಲ್ಲಿ LED ಸ್ಕ್ರೀನ್ ಮುಂಭಾಗದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಪ್ರೇಕ್ಷಕರಿಗೆ ಮನವಿಯನ್ನು ಮಾಡ್ತಾ ಇದ್ದಾವೆ, ದಯವಿಟ್ಟು ಅಲ್ಲಿಂದ ತೆರವುಗೊಳ್ಳಿ. ಅಲ್ಲಿ ನಿಮಗಾಗಿ ಒಂದು ಅಂಕಣದ ಸುತ್ತಗಲಕ್ಕೂ ಕುಳಿತುಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇದೆ. ದಯವಿಟ್ಟು ಅಲ್ಲಿ LED ಸ್ಕ್ರೀನ್ ವಾಲ್ ಮುಂಭಾಗದಲ್ಲಿ ಕುಳಿತುಕೊಂಡಂತ ಎಲ್ಲ ಪ್ರೇಕ್ಷಕರು ದಯವಿಟ್ಟು ಅಲ್ಲಿಂದ ತೆರವುಗೊಳ್ಳಿ, ಸಹಕಾರವನ್ನು ನೀಡಿ. ಅದೇ ರೀತಿ ಒಂದು ಪಂದ್ಯ ಮುಗಿದ ತಕ್ಷಣ ದಯವಿಟ್ಟು ಅಲ್ಲಿ ಮಾರ್ಕಿಂಗ್ ಅನ್ನು ಮಾಡಿ ಅನ್ನೋದನ್ನ ಸಂಘಟಕರಿಗೆ ತಿಳಿಸ್ತಾ ಇದ್ದಾವೆ. Yes, Mr. Praveen, I have to ask you a question. Am I correct? You said the people or the spectators watching in front of that big LED screen, you asked them to move a little bit further. That maybe you said in Kannada. Now I'm understanding a little bit. There he comes, Radama. Runs and balls. Samaratunga plies it away to its deep backward point. They got through for a couple. Now 10 runs needed, 5 balls remaining, 1 big hit needed in order to shift the momentum. We have to wait and see. Now Sandeep Punchali. Now he is ready to bowl the crucial over. The game deciding over. There he comes Sandeep. Radama runs and balls. Samaratunga played up his way, but into the hands of the fielder, deep mid wicket. So Samaratunga, Tilina Samaratunga has to depart. Now Sri Lanka Super Fashion losing another important wicket. Four balls remaining, 10 runs needed. Dhananjaya walks to the center. You might remember Sri Lankan test skipper Dhananjaya De Silva. Now this is Dhananjaya. He is from the southern part of Sri Lanka. It's most attractive tourist destination. If you look at the southern part of Sri Lanka, you can see the coastal area belongs to southern part of Sri Lanka. Now Sandeep, he is reminding me Sandeep Sharma. Another bowler with lots of variation. I've seen him. There he comes, Radama. Dhananjaya playing a big one. So he opened his count with a 6 or a half a dozen. Bang, bang over the fence. Now with that 6, the score needed. 3 balls remaining. 4 runs needed. We are witnessing a nail biter.
So we are witnessing a nail biter. Thanks a lot for everybody to join with us. It signals as a no ball as well. That means now the opportunity is provided to free his arms again. 3 runs needed. Down comes Sandeep. Runs and balls. Good delivery. Now dot ball. Three balls remaining. 2 runs needed. Okay, everything is corrected. 3 balls remaining, 3 runs needed. I don't know. The score is saying I'm updating you. Anyhow, there he comes Sandeep. Runs at pass to Dhananjaya. Good delivery again. So excellent piece of bowling. Sandeep under pressure. Now 2 balls remaining. 3 runs needed. Can Dhananjaya hold his nerves till the end? So that's why I mentioned we are witnessing a nail biter. So fighting cricket from rest of Karnataka team. Now Dhananjaya on strike. There he comes Anama. Runs at balls to Dhananjaya. This time plays it away. They go through for a single. Now 1 ball remaining. 2 runs needed. Will it be an end with a tie or will it be a win for a Sri Lanka Super Fashion or win for the rest of Kannada? Now the game deciding 11. Definitely this is a nail biter. Tisara Deshan, can he handle the pressure in a crucial moment out of the country, different part of the world he is playing cricket. Now under this huge Indian crowd, he is ready to face the final delivery. 1 ball remaining, 2 runs needed. Game on here. You're witnessing a real nail biter. Hosanagara Friends Trophy. There he comes, Sandeep. Runs and balls to the shot. Plays it away. Will it be a single or a run out? We are ready to see they go through for a couple. Game ended with a tie. So both are scored similar runs. So game ended with a tie. So thank you everyone. ಧನ್ಯವಾದಗಳು ಹೊಸನಗರ. Hello. Straight light. Okay, finally, on behalf of all the Sri Lankan fans, Main stage light. Main stage light. Main stage. okay, finally, on behalf of all the Sri Lankan fans and especially for Sri Lankan Super Fashion manager Mr. Janaka Peris, and on behalf of Sri Lanka Super Fashion team, I would like to say big thank you. Thank you very much. Thank you all the fans, all the players, all the administrators, all the organizers, especially Hosanagara brothers for inviting us. Thanks a lot. ಹೊಸನಗರ ಜನತೆಗೆ ಧನ್ಯವಾದ. Thank you everyone. I will try to pronounce it properly with